ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ವಿಶೇಷವಾದ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಅನೇಕ ಜ್ಞಾನಿಗಳು ಅವತಾರ ಮಾಡಿದಂತಹ ಪವಿತ್ರವಾದ ಭೂಮಿ ನಮ್ಮ ಈ ಭಾರತ ದೇಶ. ಇಲ್ಲಿ ಅವತಾರವನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡಿದ ಮಹಾನುಭಾವರು ಅಂತ ಕರೆಸಿಕೊಳ್ಳುವವರಲ್ಲಿ ವೇದೇಶ ತೀರ್ಥರು ಅಂತ ಒಬ್ಬರು. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವೇದೇಶ ತೀರ್ಥರು. ವೇದೇಶ ತೀರ್ಥರ ಶಿಷ್ಯರಾಗಿ ತಡವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಶ್ರೀಮನ್ಯಾಯಸುಧೆಗೆ ಟಿಪ್ಪಣಿಯನ್ನು ಬರೆದು ಭಾಗವತಕ್ಕೆ ಅದ್ಭುತವಾದ ಟಿಪ್ಪಣಿಯನ್ನು ಬರೆದಂತಹ ಅದ್ಭುತವಾದ ವ್ಯಕ್ತಿತ್ವ ಯದುಪತ್ಯಾಚಾರ್ಯರು ಅಥವಾ ಯಾದವಾರ್ಯರು ಅಂತ ಬಿದರಳ್ಳಿ ವಂಶಸ್ಥರಾಗಿ ಅವತಾರ ಮಾಡಿದ ಯಾದವಾರ್ಯರು. ಯಾದವಾರ್ಯರಿಗೆ ಪಾಠವನ್ನು ಹೇಳಿದವರು ವೇದೇಶ ತೀರ್ಥರು. ಚೆನ್ನಾಗಿ ಅವರನ್ನು ತಯಾರು ಮಾಡಿದ ಮಹಾನುಭಾವರು. ವೇದೇಶ ತೀರ್ಥರ ಜೀವನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಉತ್ತರಾದಿ ಮಠದ ಪರಂಪರೆಯನ್ನೇ ನಾವು ನಿಮಗೆ ಉತ್ತರಾಧಿಕಾರಿಯಾಗಿ ಸ್ವೀಕಾರ ಮಾಡ್ತೇವೆ ಎಂದಾಗ ಅನುಜೋದಯ ಮಾಶಾಸೆ ನಾಶಾಸೆ ವಿದುಷಾಂ ಜಯ. ನಾನು ಪೀಠದಲ್ಲಿ ಬಂದು ವಾಕ್ಯಾರ್ಥವನ್ನು ಮಾಡಿ ಸಂಚಾರಾದಿಗಳನ್ನು ಮಾಡೋದಕ್ಕಿಂತ ನನ್ನ ಅನುಜ, ನನ್ನ ತಮ್ಮನನ್ನು ನಾನು ಉದ್ಧಾರ ಮಾಡಬೇಕಾಗಿದೆ ಅಂಥೇಳಿ ತ್ಯಾಗ ಮಾಡಿ ಇವರನ್ನು ಉದ್ಧಾರ ಮಾಡಿದ ಪುಣ್ಯಾತ್ಮರು ವೇದೇಶ ತೀರ್ಥರು. ಅಂಥವರ ಶಿಷ್ಯರಾಗಿ ಯಾದವಾರ್ಯರು ಒಂದು ಸುಂದರವಾದ ಕೃತಿಯನ್ನು, ವೇದವ್ಯಾಸದೇವರ ಆರಾಧಕರು ಇವರು, ಇವರೇ ಕೈಯಲ್ಲಿ ವೇದವ್ಯಾಸದೇವರನ್ನು ನಿರ್ಮಾಣ ಮಾಡಿ ಅನೇಕ ಶಿಷ್ಯರಿಗೆ ಕೊಟ್ಟಿದ್ದಾರೆ. 7-8 ಜನ ಶಿಷ್ಯರಿಗೆ ವೇದವ್ಯಾಸ ದೇವರ ಪ್ರತಿಮೆಯನ್ನು ಇವರೇ ಸ್ವಹಸ್ತದಿಂದ ಮಾಡಿ ಕೊಟ್ಟಿದ್ದಾರೆ. ಎಂತಹ ಅದ್ಭುತವಾದ ಯೋಗ್ಯತೆ ಇವರದ್ದು ಅಂತಂದರೆ ಇವರ ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಪೂಜೆಯನ್ನು ಮಾಡಿ ಆದ ಮೇಲೆ ವೇದವ್ಯಾಸ ದೇವರಿಗೆ ಹಸ್ತಲಾಘವವನ್ನು ಕೊಡೋರಂತೆ. ವೇದವ್ಯಾಸ ದೇವರ ಹಸ್ತವನ್ನು ಇವರು ಮುಟ್ಟಿದಾಗ ವೇದವ್ಯಾಸ ದೇವರು ಕೈ ಆಡಿಸೋರಂತೆ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಹಸ್ತಲಾಘವ ಅಂದರೆ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ಶೇಕ್ ಹ್ಯಾಂಡ್ ಅಂತೇವಲ್ಲ, ಅದು ದೇವರೊಟ್ಟಿಗೆ ದೇವರು ಅವರಿಗೆ ಕೈಯನ್ನು ಕೊಟ್ಟು ಉದ್ಧಾರ ಮಾಡಿದಂತಹ ಅದ್ಭುತವಾದಂತಹ ಒಂದು ಪ್ರಸಂಗ. ಕರಾವಲಂಬನ ಸ್ತೋತ್ರ ಅಂತ ನಮ್ಮಲ್ಲಿ ಅನೇಕ ಕರಾವಲಂಬನ ಸ್ತೋತ್ರಗಳು ಇದ್ದಾವೆ. ಇವರು ಮಾಡಿದ ಕರಾವಲಂಬನ ಸ್ತೋತ್ರಕ್ಕೆ ವೇದವ್ಯಾಸ ಕರಾವಲಂಬನ ಸ್ತೋತ್ರ ಅಂತ ಅವರು ತಾವು ವೇದವ್ಯಾಸ ದೇವರನ್ನು ಆರಾಧನೆ ಮಾಡಿ ಆ ಪೂಜಾ ಸಂದರ್ಭದಲ್ಲಿ ದೇವರೊಟ್ಟಿಗೆ ಹಸ್ತಲಾಘವವನ್ನು ಕೊಟ್ಟು ಪ್ರಾರ್ಥನೆ ಮಾಡೋರು. ದೇವರನ್ನು ಪ್ರಾರ್ಥನೆಯೂ ಮಾಡ್ತಾರೆ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ, ನಿನ್ನ ಕರಕಮಲಗಳನ್ನು ನನಗೆ ಕೊಡು. ಒಬ್ಬೊಬ್ಬರು ಒಂದು ರೀತಿ ನೋಡಿ, ನಮ್ಮ ದಾಸರುಗಳು ಹೇಳ್ತಾರೆ ನಿನ್ನ ಕರಕಮಲವನ್ನು ನನ್ನ ತಲೆಗೆ ಇಡು ಅಂತ. ನಾವು ತುಂಬ ಪ್ರಸಿದ್ಧವಾದ ಕೃತಿಯನ್ನು ಪುರಂದರದಾಸರದು ಕೇಳ್ತೇವಲ್ಲ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಿಗೆ ಕೊಡಿಸೋ, ಅಭಯಕರ ಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎನ್ನ, ನಿನ್ನ ಕರಕಮಲಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ನನಗೆ ಅಭಯವನ್ನು ಕೊಡೋ ಭಗವಂತ ಅಂತ ಪುರಂದರದಾಸರ ಕೃತಿಯಲ್ಲಿ ನಾವು ಕೇಳ್ತೇವೆ. ಇವರು ನಿನ್ನ ಕೈಯನ್ನು ಕೊಟ್ಟು ನನ್ನನ್ನು ಮೇಲಕ್ಕೆ ಎತ್ತಿಕೋ. ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೇವೆ. ಇದು ನಮಗಾಗಿ ಮಾಡಿದಂತಹ ಒಂದು ಸುಂದರವಾದ ಕೃತಿ. ಒಟ್ಟು 44 ಪದ್ಯಗಳಿದ್ದಾವೆ. ಈ 44 ಪದ್ಯಗಳಲ್ಲಿ ವಿಶೇಷ ಏನಂದರೆ ದಶಾವತಾರದ ಪರವಾಗಿ ಅವರು 36 ಪದ್ಯಗಳನ್ನು ಮಾಡಿದ್ದಾರೆ. ಕಡೆಯಲ್ಲಿ ಒಂದು ರೀತಿ ಕನ್ಫೆಸ್ಟಿಂಗ್,
ನಾನು ಸಂಸಾರದಲ್ಲಿದ್ದೇನೆ, ನಾನೇನು ಸಾಧನೆಯನ್ನು ಮಾಡಿಲ್ಲ, ನನ್ನನ್ನು ನೀನೇ ಉದ್ಧಾರ ಮಾಡಬೇಕು ಅಂತ ಕೇಳುವ ಪದ್ಯಗಳು. 10 ಪದ್ಯಗಳನ್ನು ಅವರು ದಶಾವತಾರಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಇನ್ನು ಕೆಲವು ಪದ್ಯಗಳನ್ನು ಪ್ರಾರಂಭದಲ್ಲಿ ವೇದವ್ಯಾಸ ರೂಪಿ ಭಗವಂತನನ್ನು ವರ್ಣನೆ ಮಾಡಲಿಕ್ಕೆ, ಇದಲ್ಲದೆ ಭಗವಂತನ ಬೇರೆ 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 ರೂಪಗಳು, ಅವನ ಆವೇಶ, ಅವನ ಅವತಾರ, ಇವನ್ನೆಲ್ಲ ಕೊಂಡಾಡುವಂತಹ ತುಂಬ ಸುಂದರವಾದ ಕೃತಿ. ಪ್ರಾಯ ನಮಗೆ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿರುವ ಎಲ್ಲ ರೂಪಗಳ ಚಿಂತನೆ ಈ ಒಂದು ಕೃತಿಯ ಪಾರಾಯಣದಿಂದ ಬರುತ್ತೆ. ತುಂಬ ಅದ್ಭುತವಾದಂತಹ ಸ್ತೋತ್ರ ಸಂಗ್ರಹ ಯಾದವಾರ್ಯರದು. ಪ್ರಾರಂಭದಲ್ಲಿ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾರೆ. ತ್ರಯ್ಯಾ ವಿಕಾಸಕಮಜಂ ಮುಹುರಂತರೇವ ಸಂಚಿತ್ಯ ಮಧ್ವಗುರುಪಾದಯುಗಂ ಗುರೂನ್ಶ್ಚ ವೇದೇಶ ಪಾದಜಲಜಂ ಹೃದಯ ಸಾಧು ಕೃತ್ವಾ ಸಂಪ್ರಾರ್ಥಯೇ ಶ್ರುತಿ ವಿಕಾಸಕ ಹಸ್ತದಾನಂ. ತ್ರಯ್ಯಾ ವಿಕಾಸಕಂ, ತ್ರಯಿ ಅಂತ ಕರೀತಾರೆ ವೇದಗಳನ್ನು, ವೇದತ್ರಯಿ ಅಂತ. ಅದನ್ನು ವಿಕಾಸ ಮಾಡಿದವರು ಅನ್ನೋದರ ಅಭಿಪ್ರಾಯ ವೇದಗಳನ್ನು ವಿಭಾಗ ಮಾಡಿ ವೇದದ ಅರ್ಥವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿದವರು. ವ್ಯಾಸ ಅಂದರೆ ಅದೇ ಅಭಿಪ್ರಾಯ. ತ್ರಯಾ ವಿಕಾಸಕಂ, ನೀನು ಅಜ, ದೇವರಿಗೆ ಬಹಳ ಸುಂದರವಾದ ಉಪಾಸನೆ, ಇಷ್ಟ ಆಗುವ ಉಪಾಸನೆ, ನೀನು ಅಜ. ಏನು ಅಜ ಅಂದರೆ ಜನನ ರಹಿತ. ಇದೇ ನೋಡಿ ದೇವರಿಗೂ ನಮಗೂ ಇರೋ ದೊಡ್ಡ ವ್ಯತ್ಯಾಸ. ನಾವೆಲ್ಲರೂ ಹುಟ್ಟಲೇಬೇಕು, ದೇವರು ಮಾತ್ರ ಅಜಾಯ ನಮಃ. ಜನನ ರಹಿತನಾದ ಭಗವಂತ, ನಿನ್ನನ್ನು ನಾನು ವಿಶೇಷವಾಗಿ ಅಂತರೇವ ಅನ್ನೋದಕ್ಕೆ ಒಂದು ಸುಂದರವಾದ ಮಾತನ್ನು ಆಡ್ತಾರೆ. ಮಧ್ಯದಲ್ಲಿ ಕಡೆಯವರೆಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಕರವನ್ನು ನನಗೆ ಕೊಡು. ನಾನು ನಿನ್ನನ್ನು ಡೈರೆಕ್ಟಾಗಿ ಕೇಳೋದಿಲ್ಲ. ಸಂಚಿತ್ಯ ಮಧ್ವ ಗುರುಪಾದ ಯುಗಂ ಗುರೂನ್ಶ್ಚ, ಮಧ್ವಾಚಾರ್ಯರ ಪಾದಕಮಲಗಳನ್ನು ಚೆನ್ನಾಗಿ ಸ್ಮರಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದ ನನ್ನ ಗುರುಗಳು ವೇದೇಶ ತೀರ್ಥರು, ಅವರನ್ನು ವೇದೇಶ ಪಾದ ಜಲಜಂ ಹೃದಯ ಸಾಧುಕೃತ್ವ, ವೇದೇಶ ತೀರ್ಥರ ಪಾದ ಕಮಲಗಳನ್ನು ನನ್ನ ಹೃದಯಲ್ಲಿ ಗಟ್ಟಿಯಾಗಿ ನಿಲ್ಲಿಸಿ, ಆ ವೇದೇಶ ತೀರ್ಥರ ಅಂತರ್ಯಾಮಿಯಾಗಿ ಮುಖ್ಯಪ್ರಾಣದೇವರು ಅಂದರೆ ಮಧ್ವರು, ಅವರ ಅಂತರ್ಯಾಮಿಯಾದ ಹೇ ವೇದವ್ಯಾಸ, ನಿನ್ನನ್ನು ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇನೆ. ಏನಂತ? ನಿನ್ನ ಹಸ್ತವನ್ನು ನನಗೆ ಕೊಟ್ಟು ನನ್ನನ್ನು ಮೇಲೆ ಎತ್ತಿಕೋ, ನಿನ್ನ ಕರಕಮಲಗಳನ್ನು ನನಗೆ ನೀಡು ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ ಅಂತ ಮೊದಲನೇ ಪದ್ಯದಲ್ಲಿ ಕೇಳ್ತಾರೆ. ಕೇಳಿ ಆದಮೇಲೆ ಗ್ರಂಥಾರಂಭದಲ್ಲಿ ಮಂಗಲಾಚರಣವನ್ನು ಮಾಡಿ ಆದಮೇಲೆ ಸುಂದರವಾಗಿ ದೇವರ ಯೋಗ್ಯತೆ ಏನು ಅನ್ನೋದನ್ನು ಅದೇ ವೇದವ್ಯಾಸ ದೇವರನ್ನು ಮತ್ತೆ ಸ್ತೋತ್ರ ಮಾಡ್ತಾರೆ. ಪದ್ಮಾಸನಾದಿ ಸುರಸತ್ತಮ ಭೂಸುರಾದಿ ಸಲ್ಲೋಕಬೋಧ ಜನನೆ ಬದರೀ ನಿವಾಸಿನ್ ಸಚ್ಚಾಸ್ತ್ರ ಶಸ್ತ್ರಹೃತ ಸತ್ಕುಮತೆ ಸದಿಷ್ಟ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನೀನು ಎಂಥವನು, ನಿನಗೆ ಸ್ತೋತ್ರ ಮಾಡುವವರು ಇಲ್ಲ ಅಂತಲ್ಲ, ನಾನು ಬಹಳ ಸಣ್ಣವನು. ಇದನ್ನು ಎಲ್ಲ ಜ್ಞಾನಿಗಳು ಸ್ತೋತ್ರ ಮಾಡಬೇಕಾದ್ರೆ ಹೇಳುವ ಮಾತುರಿ. ನರಸಿಂಹದೇವರನ್ನು ಎದುರಿಗೆ ಕಂಡ ಪ್ರಹ್ಲಾದರಾಜರು ಮೊದಲು ಹೇಳಿದ್ದೇನು ಗೊತ್ತಾ? ನಾನು ತುಂಬ ಸಣ್ಣವನು, ನನ್ನ ಸ್ತೋತ್ರದಲ್ಲಿ ಯಾವ ಹುರಳೂ ಇಲ್ಲ, ಆದರೂ ನನ್ನಿಂದ ಸ್ತೋತ್ರ ಕೇಳಬೇಕು ಅಂತ ನೀನು ಕುಳಿತಿದೆಯಲ್ಲ, ನಿನ್ನ ಕರುಣೆ ತುಂಬ ದೊಡ್ಡದು. ಬ್ರಹ್ಮಾದಿ ದೇವತೆಗಳು ಮಾಡುವ ಸ್ತೋತ್ರ ಎಲ್ಲಿ, ನಾನೆಲ್ಲಿ? ಇದನ್ನೇ ಅಂತಾರೆ ಪದ್ಮಾಸನಾದಿ. ಪದ್ಮಾಸನ ಅಂದರೆ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು, ಇನ್ನು ಅನೇಕ ಸಜ್ಜನರು, ಬ್ರಾಹ್ಮಣಾದಿ ಸಜ್ಜನರು, ಇವರೆಲ್ಲರೂ ಅವರೆಲ್ಲರಿಗೆ ಜ್ಞಾನವನ್ನು ಕೊಡೋ ಸಲುವಾಗಿ ಸುರಸತ್ತಮ ಭೂಸುರಾದಿ ಸಲ್ಲೋಕ ಬೋಧಜನನೇ, ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು ಕೊಡಲಿಕ್ಕೆ ಅವತಾರ ಮಾಡಿದ ರೂಪ ಇದು. ಎಲ್ಲರೂ ಪ್ರಾರ್ಥನೆ ಮಾಡಿದರು. ಸ್ವಾಮಿ ದ್ವಾಪರ ಯುಗವೂ ಹೌದು, ಜೊತೆಯಲ್ಲಿ ಗೌತಮರ ಶಾಪವೂ ಆಗಿದೆ, ಎಲ್ಲರಿಗೆ ಜ್ಞಾನ ತಿರೋಧಾನ ಆಗಿದೆ, ಸಜ್ಜನರಿಗೆ ಏನಾದರೂ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರ ಅವತಾರ ಆದದ್ದು.
ದ್ವಾಪರದಲ್ಲಿ ಒಬ್ಬ ಮುನೀಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ. ಶಾಪಿಸಲು ಜ್ಞಾನ ಲೋಪ ವಾಗೆ ಅಪಾರ ತತ್ವ ಸ್ವರೂಪ. ಮೇಧಿನಿಯ ಕಾಯೆಂದು ಮೊರೆಯಿಡೆ ಪಾಪವಿರಹಿತಳಾದ ಯಮುನಯ ದ್ವೀಪಗೊಲಿದಂಬಿಗರ ಪೆಣ್ಣಿನ ರೂಪಗೊಲಿದವಳಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ. ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧ್ಯಾದಿಗಳ ಕೊಟ್ಟುದ್ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ. ಬಹಳ ಸುಂದರವಾಗಿ ವೇದವ್ಯಾಸ ಅವತಾರದ ಹಿನ್ನೆಲೆಯನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಅದಲ್ಲದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಲಿ ಸ್ವಯಂ ಬ್ರಹ್ಮವರಾದಿದಾನೀಂ. ಕಲಿ ಬ್ರಹ್ಮದೇವರ ವರದಿಂದ ಎಲ್ಲರ ಮನಸ್ಸಿನಲ್ಲಿ ಹೊಕ್ಕಿಬಿಟ್ಟಿಯಾನೆ. ಎಲ್ಲರಿಗೂ ವಿಪರೀತ ಜ್ಞಾನ ಹಾಗೂ ಸಂಶಯ ರೂಪದಲ್ಲಿ ಕಾಡಿಸ್ತಾ ಇದ್ದಾನೆ. ಯಾರಿಗೂ ಸರಿಯಾಗಿ ಶಾಸ್ತ್ರದ ಪರಿಚಯ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಸಜ್ಜನರನ್ನು ಉದ್ಧಾರ ಮಾಡೋರು ಯಾರು ಅಂತ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸನಾಗಿ ಭಗವಂತ ಸತ್ಯವತಿಯಲ್ಲಿ ಅವತಾರ ಮಾಡಿದ್ದು. ಹಾಗಾಗಿ ಎಲ್ಲ ಸಜ್ಜನರಿಗೆ ಭಗವಂತ ಜ್ಞಾನವನ್ನು ಕೊಡಲಿಕ್ಕೆ ಅವತಾರ ಮಾಡಿದಂತಹ ರೂಪ ವೇದವ್ಯಾಸ ರೂಪ. ಅಜ್ಞಾನ ಸಂಶಯಾದಿಗಳನ್ನು ಪರಿಹರಿಸಿ ಬದರಿ ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ಹೇ ವೇದವ್ಯಾಸ, ನೀನು ಎಂಥವನು? ಸಜ್ಜನರ ಇಷ್ಟವನ್ನು ಈಡೇರಿಸುವವನು. ಅದನ್ನೇ ಪ್ರಾರ್ಥನೆ ಮಾಡ್ತಾ ಸಚ್ಚಾಸ್ತ್ರ ಶಸ್ತ್ರ ಹೃತ ಸತ್ಕುಮತೆ ಸದಿಷ್ಟ. ಹೇ ಸದಿಷ್ಟ, ಸಜ್ಜನರಿಗೆ ಇಷ್ಟನಾದ ವೇದವ್ಯಾಸ. ಸಚ್ಚಾಸ್ತ್ರಗಳೆಂಬ ಶಸ್ತ್ರ ಅಂತೆ. ವೇದವ್ಯಾಸ ದೇವರು ಒಂದು ರೀತಿಯಾಗಿ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಓಡಿಸಲಿಕ್ಕೆ ಶಸ್ತ್ರ ಬೇಕಲ್ಲ. ವೇದವ್ಯಾಸ ದೇವರು ಹಿಡಿದ ಶಸ್ತ್ರ ಯಾವುದು? ಸಚ್ಚಾಸ್ತ್ರಗಳೇ ಶಸ್ತ್ರ ಅಂತೆ. ಈ ಅಜ್ಞಾನಾದಿ ರೂಪ ಕತ್ತಲನ್ನು ಅಥವಾ ಸೈನಿಕರನ್ನು, ಅಜ್ಞಾನವೆಂಬ ದುಷ್ಟರನ್ನು ಓಡಿಸಲಿಕ್ಕೆ ಅವರು ಬಳಸಿದ ಸೈನಿಕರು ಯಾರು ಅಂದರೆ ಸಚ್ಚಾಸ್ತ್ರವೆಂಬ ಸೈನಿಕರು. ಆ ಶಸ್ತ್ರಗಳು ಹೃತ ಸತ್ಕುಮತೆ ಸದಿಷ್ಟ. ಅವರ ಹೃದಯದಲ್ಲಿದ್ದ, ಸಜ್ಜನರ ಹೃದಯದಲ್ಲಿದ್ದ ಅಜ್ಞಾನವನ್ನು ದೂರ ಓಡಿಸಿದಂತಹ ಹೇ ವೇದವ್ಯಾಸ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ನಿನ್ನ ಕರಕಮಲಗಳನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡಿ, ನಂತರದಲ್ಲಿ ಮತ್ತೆ ಇನ್ನೊಂದೆರಡು ಪದ್ಯಗಳಿಂದ ಅವರನ್ನೇ ಸ್ತೋತ್ರ ಮಾಡ್ತಾರೆ. ಆಮ್ನಾಯ ವಿಸ್ತರ ವಿಶಾರದ ಶಾರದೇಶ ಭೂತಾಧಿಪಾದಿಸುರ ಸಂಸ್ತುತ ಪಾದ ಪದ್ಮ ಯೋಗೀಶ ಯೋಗಿ ಹೃದಯಾಮಲ ಕಂಜವಾಸಿನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ತುಂಬ ಚೆನ್ನಾಗಿದೆ ವೇದವ್ಯಾಸ ದೇವರ ಸ್ತೋತ್ರ. ಏನು ಮಾಡಬೇಕು ಅಂದರೆ ಇದು ಆಮ್ನಾಯ ವಿಸ್ತರ ವಿಶಾರದ. ಋಗಾದಿ ವೇದಗಳ ವಿಸ್ತರಣೆಯನ್ನು ಮಾಡುವುದರಲ್ಲಿ ವಿಶಾರದರು ನೀವು, ಬಹಳ ಬುದ್ಧಿವಂತರು. ಮತ್ತು ಶಾರದೇಶ. ಶಾರದೇಶ ಅಂದರೆ ಶಾರದೆಗೆ ಈಶ ಬ್ರಹ್ಮದೇವರು. ಶಾರದಾ ಅನ್ನೋ ಪದದಿಂದ ಭಾರತೀ ದೇವಿಯನ್ನು ತೆಗೆದುಕೊಂಡ್ರೆ ಭಾರತಿಗೆ ಈಶ ಅಂದರೆ ವಾಯುದೇವರು. ಇನ್ನೊಂದು ವ್ಯಾಖ್ಯಾನಕಾರರಂತಾರೆ ಶಾರದಾ ಅಂದರೆ ಶರ ಅನ್ನೋದಕ್ಕೆ ನಮಗೆ ಸುಖ ದುಃಖಗಳನ್ನು ಕೊಡುವಂತಹ ಸಮಸ್ಯೆಗಳು, ಅದನ್ನು ಅವಖಂಡನೆ, ಅದನ್ನು ದೂರ ಮಾಡುವುದರಿಂದ ಶಾರದಾ ಅಂತ ಈ ಅರ್ಥವನ್ನು ಹೇಳ್ತಾರೆ. ಮುಖ್ಯವಾಗಿ ಬ್ರಹ್ಮದೇವರ ಹಾಗೂ ವಾಯುದೇವರ. ಅದಲ್ಲದೆ ಭೂತಾಧಿಪಾದಿ, ಭೂತ ಅಧಿಪ, ಭೂತಗಳಿಗೆ ಅಧಿಪನಾದ ರುದ್ರದೇವರೇ ಮೊದಲಾದ ಸುರರಿಂದ ಸಂಸ್ತುತ ನೀನು. ಏನು ದೇವರನ್ನು ಸ್ತೋತ್ರ ಮಾಡೋದವರೆಲ್ಲ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿಗಳು, ಜಗದಂಬೆಯಾದ ಲಕ್ಷ್ಮೀದೇವಿ, 1000 ಹೆಡಗಳಿಂದ ಶೇಷದೇವರು ಎಲ್ಲರೂ ಮಾಡುವ ಸ್ತೋತ್ರ ಎಲ್ಲಿ? ನಮ್ಮ ಇದನ್ನೇ ಅಂಬೋದೇಜಾನು ಶರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್
ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರೋಹಾಭಿನುತಮಾಂ. ಭಗವಂತ ಇವರೆಲ್ಲರೂ ಕೊಂಡಾಡುವುದರ ಮುಂದೆ ಅಂಬೋಧಿಜ ಲಕ್ಷ್ಮೀದೇವಿ, ಅವಳನ್ನು ಅನುಸರಿಸಿ ಅಂಬೋಜಭೂ, ಪವನ, ಶೇಷ, ಖಗರಾಟ್, ಶೇಷದೇವರು, ಗರುಡದೇವರು ಇವರೆಲ್ಲ ಮಾಡುವ ಸ್ತೋತ್ರೆಯಲ್ಲಿ ನಾನೆಲ್ಲಿ? ನಮ್ಮ ಕನಕದಾಸರು ಒಂದು ಕೃತಿಯಲ್ಲಿ ಅಂತಾರೆ, ನಮಗೆಲ್ಲ ಈ ಒಂದು ವಿವೇಕ ಇರಬೇಕ್ರಿ. ನಾವೇನು ಸ್ತೋತ್ರ ಮಾಡ್ತೇವೆ? ದೇವರಿಗೆ ಸ್ತೋತ್ರ ಮಾಡೋರು ಯಾರಿಲ್ಲ ಅಂತಲ್ಲ, ನಮ್ಮ ಸ್ತೋತ್ರವನ್ನು ಕೇಳ್ತಾನೆ ಅಂದರೆ ಅದು ಅವನ ಕರುಣೆ ಬಿಟ್ಟು ನಮಗೊಂದು ಭ್ರಮೆ ಇರುತ್ತೆ. ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ತೋತ್ರ ಮಾಡಿದೆ, ಅದಕ್ಕೆ ದೇವರು ಬಂದ ಅಂತ. ಅದು ಯಾವುದೋ ಅನ್ಕೋಬೇಡ, ಅವನ ಕರುಣೆಯೇ ಹೆಚ್ಚು ನಿನ್ನ ಸ್ತೋತ್ರದಕ್ಕಿಂತ. ಅವ್ರು ಅಂತಾರೆ, ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ, ನಾನೇನು ಬಲ್ಲೆನೋ ನಿನ್ನ ಮಹಿಮೆಗಳ. ಯಾಕೆ? ಪೂರ್ಣ ವಿರುದ್ಧವಾದ ಧರ್ಮ ನಮಗೂ ನಿಮಗೂ. ಹರಿಮುಕುಂದನು ನೀನು, ನರಜನ್ಮ ಹುಳು ನಾನು, ಪರಮಾತ್ಮನೋ ನೀನು, ಪಮರನು ನಾನು. ಗರುಡ ಗಮನನು ನೀನು, ಮರಳು ಪಾಪಿಯೋ ನಾನು, ಪರಜ್ಯೋತಿಯೋ ನೀನು, ತಿರುಕನು ನಾನು. ಏನದು ಕೊಂಡಾಡಿ ಸ್ತುತಿಸಲೋ ದೇವಾ, ಅಣುರೇಣು ತೃಣಗಳಲ್ಲಿ ಪರಿಪೂರ್ಣನೋ ನೀನು, ಕ್ಷಣ ಕ್ಷಣಕ್ಕೆ ಅವಗುಣದ ಕರ್ಮಿ ನಾನು. ವಾಣಿಯ ರಸನ ಪೆತ್ತ ವೈಕುಂಠಪತಿ ನೀನು, ತನು ನಿತ್ಯವಲ್ಲದ ಗೊಂಬೆ ನಾನು. ಏನದು ಕೊಂಡಾಡಿ ಸ್ತುತಿಸಲೋ ದೇವಾ. ಈ ಪ್ರಜ್ಞೆ ಇರಬೇಕು. ಬ್ರಹ್ಮಾದಿಗಳು ಸ್ತೋತ್ರವನ್ನು ದೇವರಿಗೆ ಮಾಡ್ತಾರೆ, ಮಾಡಿಕೊಳ್ಳಿ ಬಿಡು, ನಾನು ಒಬ್ಬ. ಅವರು ಮಾಡುವ ಸ್ತೋತ್ರೆಯಲ್ಲಿ ನಾನೆಲ್ಲಿ? ಆದರೂ ದೇವರು ನನ್ನ ಸ್ತೋತ್ರ ಕೇಳ್ತಾನಲ್ಲ, ಅದು ಅವನ ಕಾರುಣ್ಯ ಅನ್ನುವ ಎಚ್ಚರಿಕೆ ಇರಬೇಕು. ಅದಕ್ಕೆ ಸ್ತೋತ್ರ ಮಾಡ್ತಾ ಭಗವಂತ ಆಮ್ನಾಯ ವಿಸ್ತರ ವಿಶಾರದ ಶಾರದೇಶ ಭೂತಾದಿಪಾದಿ ಸುರ ಸಂಸ್ತುತ ಪಾದಪದ್ಮ. ಬ್ರಹ್ಮದೇವರು ರುದ್ರಾದಿ ದೇವತೆಗಳ ಸ್ತೋತ್ರ ಹಾಗೂ ಆ ರುದ್ರಾದಿ ದೇವತೆಗಳಿಂದ ವಂದಿತವಾದ ಪಾದವುಳ್ಳ ಭಗವಂತ ಯೋಗೀಶ ಯೋಗಿ ಹೃದಯ ಅಮಲಕಂಜ ವಾಸಿನ್. ನೀನು ಯೋಗಿಗಳ ಹೃದಯದಲ್ಲಿರುವ ಹೃತ್ಕಮಲದಲ್ಲಿ ಸದಾ ವಾಸ ಮಾಡುವ ಭಗವಂತ, ನನಗೆ ಕೈಯನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು, ಮೇಲೆತ್ತಿಕೋ. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನೀನೆಂಥವನು? ವೇದವ್ಯಾಸರು ಮಾಡಿದ ಕೆಲಸಗಳನ್ನು ಹೇಳಬೇಕಲ್ಲ. ಸದ್ಬ್ರಹ್ಮಸೂತ್ರವರ ಭಾರತ ತಂತ್ರ ಪೂರ್ವ ನಿರ್ಮಾಣ ನಿರ್ಮಲಮತೆ ಅಖಿಲ ದೋಷ ದೂರ ಆನಂದಪೂರ್ಣ ಕರುಣಾಕರ ದೇವ ದೇವ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಸದ್ಬ್ರಹ್ಮಸೂತ್ರ, ಉತ್ತಮವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದಿರಿ. ವರಭಾರತ, ಅತೀ ಶ್ರೇಷ್ಠವಾದ ಮಹಾಭಾರತವನ್ನು ನಿರ್ಮಾಣ ಮಾಡಿದವರು ನೀವು. ತಂತ್ರಪೂರ್ವ, ಪಂಚರಾತ್ರ ಇವೇ ಮೊದಲಾದಂತಹ ಸಚ್ಚಾಸ್ತ್ರ ಪುರಾಣಾದಿ ಗ್ರಂಥಗಳ ನಿರ್ಮಾಪಕರು, ನಿರ್ಮಾಣ ಮಾಡಿದವರು. ನಿರ್ಮಲ ಮತೆ, ಶುದ್ಧವಾದ ಬುದ್ಧಿಯುಳ್ಳ, ಅಖಿಲ ದೋಷ ದೂರ, ಯಾವ ದೋಷದ ಲೇಷವೂ ಇಲ್ಲದ, ಆನಂದಪೂರ್ಣರಾದ, ಕರುಣಾ ಸಮುದ್ರರಾದ ದೇವದೇವ, ಎಲ್ಲ ದೇವತೆಗಳಿಗೆ ದೇವನಾದ ಹೇ ವಾಸಿಷ್ಠ ಕೃಷ್ಣ, ವೇದವ್ಯಾಸರೇ ಮಮ ದೇಹಿ ಕರಾವಲಂಬಂ. ದೇವರನ್ನು ನಾವು ಭಕ್ತಿಯಿಂದ ಹೀಗೆ ಮಾಡಿದರೆ ಖಂಡಿತ ಕೈ ಬಿಡೋದಿಲ್ಲ. ಹಾಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಅವರು ನಿತ್ಯ ಅನುಭವಿಸೋರು. ನಮಗೆ ದೇವರ ಅನುಗ್ರಹವನ್ನು ಮಾಡಬೇಕು ಅಂತ ನಮ್ಮನ್ನು ಕೈ ಬಿಡದೇ ಇದ್ದರೆ ಸಾಕು. ಅವನು ಕೈ ಕೊಟ್ಟು ಎತ್ತಿಕೊಳ್ಳೋದು ಆ ಮಟ್ಟದಲ್ಲಿ ನಾವಿಲ್ಲ. ಯಾವ ಮಟ್ಟದಲ್ಲಿ ನಾವಿದ್ದೇವೆ, ನಮ್ಮನ್ನು ಪಾತಾಳಕ್ಕೆ ಇಳಿಸದೆ ಸಾಧನೆಯನ್ನು ದೇವರು ಮಾಡುವಂತೆ ಅನುಕೂಲ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಬೇಕು.
ಅರ್ಕಾತ್ಮಜಾ ಜಲತರಂಗ ವಿಚಾರಿ ಚಾರು ವಾಯುಪನೀತ ಶುಭಗಂಧ ತರೀಯವಾಸಿನ್ ಅರ್ಕಪ್ರಭೈಣ ವರಚರ್ಮಧರೋರುಧಾಮನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಇನ್ನೆರಡು ಪದ್ಯಗಳಿಂದ, ಇದೊಂದು ಪದ್ಯ ಮತ್ತೊಂದು ಪದ್ಯದಿಂದ ದೇವರನ್ನು ವಿಶೇಷವಾಗಿ ಅದೇ ವೇದವ್ಯಾಸರನ್ನು ಸ್ತೋತ್ರ ಮಾಡ್ತಾರೆ. ಅವರ ಅವತಾರ ಆದದ್ದು ಹೇಗೆ? ಅರ್ಕಾತ್ಮಜ ಜಲತರಂಗ, ಸೂರ್ಯನ ಮಗಳಾದ ಯಮುನೆಯ ಮಧ್ಯದಲ್ಲಿ ದ್ವೀಪದಲ್ಲಿ ಆದದ್ದಲ್ಲ ಅವರ ಅವತಾರ. ಜಲತರಂಗ ವಿಚಾರಿ ಚಾರು ವಾಯುಪನೀತ ಶುಭಗಂಧ ತರೀಯ ವಾಸಿನ್. ಆ ಸೂರ್ಯನಂದಿನಿಯಾದ ಯಮುನೆಯ ನದಿಯ ಜಲತರಂಗಗಳಲ್ಲಿ ಸಂಚರಿಸ್ತಾ ಇರುವ ಸಂದರ್ಭದಲ್ಲಿ ಮಂದ ಮಾರುತದಿಂದ ಕೂಡಿದ ಗಾಳಿಯಲ್ಲಿ ವಿಹರಿಸುವ ದೋಣಿಯಲ್ಲಿ, ನೌಕೆಯಲ್ಲಿ ದಾಶಕನ್ಯೆ, ಅವಳು ಸತ್ಯವತಿ, ಅವಳಲ್ಲಿ ಅವತರಿಸಿದ ಅರ್ಕಪ್ರಭೈಣ ವರ ಚರ್ಮ. ನೀವು ಎಂಥವರು? ಒಳ್ಳೆ ಹೊಳಿತಾ ಇರುವಂತಹ ಕೃಷ್ಣಾಜಿನವನ್ನು ಧಾರಣೆ ಮಾಡಿದ್ದಾರೆ ವೇದವ್ಯಾಸದೇವರು. ಹಾಗಾಗಿ ವರಚರ್ಮಧರೋ ಉರುಧಾಮನ್ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಉರುಧಾಮನ್, ಒಳ್ಳೆ ತೇಜೋಮಯವಾದಂತಹ ರೂಪ ನಿಮ್ಮದು. ಅಂತಹ ವೇದವ್ಯಾಸದೇವರೇ. ಇವೆಲ್ಲ ಏನಿದೆ ಗೊತ್ತಾ? ವೇದವ್ಯಾಸದೇವರಲ್ಲಿ ಈ ಗುಣಗಳು ಇದೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಯೋಗ್ಯತಾನುಸಾರ ನಮಗೆ ಅದನ್ನು ಅವರು ಕೊಡ್ತಾರೆ. ಈ ದೃಷ್ಟಿಯಲ್ಲಿ ಯಾಕೆ ದೇವರನ್ನು 10 ಅಡ್ಜೆಕ್ಟಿವ್ಸ್ ಹಾಕಿ ಸ್ತೋತ್ರ ಮಾಡಬೇಕು? ಅದರ ಒಳ ಅರ್ಥ ಏನು ಗೊತ್ತಾ? ನಿನ್ನನ್ನು ನಾನು ಹೀಗೆ ಸ್ತೋತ್ರ ಮಾಡಿದರೆ ನನಗೆ ಅದು ಬರುತ್ತೆ. ಗೋಪಾಲದಾಸರು ಒಂದು ಸುಳಾದಿಯಲ್ಲಿ ಅಂತಾರೆ, ಒಂದು ರೀತಿಯಾಗಿ ದೇವರ ಸ್ತೋತ್ರ ಅಂದರೆ ನನಗೆ ನಾನು ಮಾಡಿಕೊಳ್ಳುವ ಡೆಪಾಸಿಟ್ ಅದು. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ, ನಿನ್ನ ಜನನ ಮರಣರಹಿತನೆಂದು ಎನ್ನ ಜನನ ಮರಣವ ನೀಗುವೆ, ನಿನ್ನ ಸ್ವತಂತ್ರನೆಂದು ಎನ್ನ ಸ್ವತಂತ್ರ ಬಲಿಪೆ. ಇವೆಲ್ಲವೂ ದೇವರಲ್ಲಿರುವ ಗುಣಚಿಂತನೆಯನ್ನು ಮಾಡುವುದರಿಂದ ಯಥಾಯೋಗ್ಯವಾಗಿ, ದೇವರಷ್ಟೇ ನಮಗೆ ಸರ್ವಥಾ ಬರೋದಿಲ್ಲ, ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟನ್ನು ಕೊಡ್ತಾನೆ ಅಂತ. ಈ ದೃಷ್ಟಿಯಲ್ಲಿ ಇನ್ನು ಕಡೆಯಲ್ಲಿ ವೇದವ್ಯಾಸದೇವರ ಈ ಸ್ತೋತ್ರದಲ್ಲಿ 6ನೇ ಪದ್ಯದಿಂದ ವೇದವ್ಯಾಸದೇವರ ಸ್ತೋತ್ರವನ್ನು ಮುಗಿಸಿ ದಶಾವತಾರವನ್ನು ಪ್ರಾರಂಭ ಮಾಡ್ತಾರೆ. ದಶಾವತಾರದ ಬಗ್ಗೆ ಸ್ತೋತ್ರವನ್ನು, ವೇದವ್ಯಾಸದೇವರನ್ನು ನಾವು ಚಿಂತನೆ ಮಾಡಬೇಕಾದದ್ದನ್ನು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿಕೊಡ್ತಾರೆ. ವೇದವ್ಯಾಸ ಮಂತ್ರವನ್ನು ಜಪ ಮಾಡುವವರಿಗೆ ಗೊತ್ತಿರುತ್ತೆ. ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ಅಂತ ಶ್ರೀಮದಾಚಾರ್ಯರು ತರ್ಕ ಮುದ್ರೆ ಹಾಗೂ ಅಭಯ ಮುದ್ರೆಯನ್ನು ಧಾರಣೆ ಮಾಡಿದವರು ವೇದವ್ಯಾಸದೇವರು. ಅದನ್ನು ಹೇಳ್ತಾರೆ. ತರ್ಕಾಭಯೇತ ಕರತಾತ ಶುಕಸ್ಯ ಕೀಟ ರಾಜ್ಯಪ್ರದಾ ಘಟಿತ ಸಂಘಟಕಾತ್ಮಶಕ್ತೆ ಭೃತ್ಯಾರ್ತ್ಯಹನ್ ಪ್ರಣತಪೂರಸುವಂಶಕಾರಿನ್ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ತರ್ಕ ಮುದ್ರೆಯನ್ನು ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಧಾರಣೆ ಮಾಡ್ಯಾರ. ತರ್ಕ ಮುದ್ರೆ ಹಾಗೂ ಅಭಯ ಮುದ್ರೆಯನ್ನು ಧಾರಣೆ ಮಾಡಿದ್ದೀರಿ. ಮತ್ತು ನೀವೆಂಥವರು? ಶುಕಸ್ಯ ತಾತ, ಶುಕಾಚಾರ್ಯರಿಗೆ ತಂದೆ ನೀವು. ಎಲ್ಲಕ್ಕಿನ್ನ ಒಂದು ಪುಟ್ಟ ಕೀಟದಿಂದ ನೀವು ರಾಜ್ಯವನ್ನು ಆಳಿಸಿದಿರಿ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತಾರೆ ವಾದಿರಾಜ ಸ್ವಾಮಿಗಳು. ಆಚಾರ್ಯರು ಹೇಳಿದ್ದನ್ನು, ಒಬ್ಬ ತುಂಬ ಲೋಭಿಯಾಗಿದ್ದ, ಅವನು ಲೋಭತನ ಮಾಡಿ ಜೀವನದಲ್ಲಿ ಏನು ದಾನ ಮಾಡದೆ ಸತ್ತಿದ್ದರಿಂದ ಕೀಟವಾಗಿ ಹುಟ್ಟಿದ್ದಂತೆ. ಆ ಕೀಟ ಓಡಿ ಹೋಗಬೇಕಾದರೆ ವೇದವ್ಯಾಸದೇವರು ಕೇಳಿದ್ರು, ಯಾಕೆ ಓಡ್ತಾ ಇದ್ದಿ? ನಾನು ತುಂಬ ಒಳ್ಳೆ ಹುಳ, ನನಗೆಲ್ಲ ಕಾಟ ಕೊಡ್ತಾರೆ, ನೀವೇನಾದರೂ ಅನುಗ್ರಹ ಮಾಡಿ, ಆಯ್ತು ಈ ದೇಹ ಬಿಟ್ಬಿಡು, ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ಈ ದೇಹ ಮಾತ್ರ ಬಿಡಲ್ಲ ಅಂತ. ಆ ಬಂಡೆ ಹುಳವನ್ನೇ ಸಿಂಹಾಸನದ ಮೇಲೆ ಕೂಡಿಸಿ ಎಲ್ಲರೂ ಅದಕ್ಕೆ ಟ್ಯಾಕ್ಸ್ ಕಟ್ಟುವಂತೆ ದೇವರ ವ್ಯವಸ್ಥೆ ಅಂತ. ಹಾಗಾಗಿ ದೇವರು ಮನಸ್ಸು ಮಾಡಿದ ಅಂದರೆ ಏನು ಬೇಕಾರಾಗತ್ತೆ. ಆನಂದನ ಕಂದನೊಲಿಯಲು ಏನಂದದ್ದೇ ವೇದವೃಂದ, ಆನಂದ ಆನಂದ. ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತವಗೆ ಆನಂದ ಆನಂದ. ಈ ದಿಶೆಯಲ್ಲಿ ಅವರು ಸ್ತೋತ್ರ ಮಾಡ್ತಾರೆ.
ರಾಜ್ಯಪ್ರದ, ಯಾರಿಗೆ ಕೀಟಕ್ಕೆ ರಾಜ್ಯವನ್ನು ಕೊಟ್ಟವನು. ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನು, ಅಘಟಿತ ಸಂಘಟಿಕ ಆತ್ಮಶಕ್ತೇ, ಇವೆಲ್ಲವೂ ನಿನ್ನ ಯೋಗ್ಯತೆ. ಭೃತ್ಯಾರ್ಥಿಹನ್, ಭೃತ್ಯರಿಗೆ ಬಂದ ಎಲ್ಲ ದುಃಖವನ್ನು ದೂರ ಮಾಡುವ. ಪ್ರಣತ ಪೂರೂ ಸುವಂಶಕಾರಿನ್, ಪುರುವಂಶ, ಯದುರಾಜನ ಮಕ್ಕಳು, ಯಯಾತಿಯ ಮಕ್ಕಳಲ್ಲಿ ಪುರುವಂಶ, ಆ ಪುರುವಂಶದಲ್ಲೇ ಬಂದವರು ಇವರೆಲ್ಲ ಪಾಂಡವರು, ಕೌರವರು ಎಲ್ಲ. ಆ ಪುರುವಂಶವನ್ನು ಉದ್ಧಾರ ಮಾಡಿದ ಭಗವಂತ, ನನ್ನನ್ನು ನೀನು ಕೈ ಕೊಟ್ಟು ಉದ್ಧಾರ ಮಾಡು ಅಂಥೇಳಿ ಇದಾದ ಮೇಲೆ ಮತ್ಸ್ಯಾವತಾರದ್ದು. ಕಾಲೇ ಜಲೇ ಜಲಧನೀಲ ಕೃತೋರುವರ್ಮನ್ನಾಮ್ನಾಯ ಹಾರಿಸುರವೈರಿವಿ ಹರಾವತಾರ ಮತ್ಸ್ಯಸ್ವರೂಪ ಕೃತ ಕಂಜಜ ವೇದ ದಾನವಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಪ್ರಳಯ ಕಾಲದ ಜಲಧಿಯಲ್ಲಿ ವಿಹಾರ ಮಾಡಿ ಆಮ್ನಾಯ ಹಾರಿ, ಆಮ್ನ ವೇದಗಳನ್ನು ಅಪಹಾರ ಮಾಡಿದಂತಹ ಒಬ್ಬ ಅಸುರನನ್ನು ನೀನು ಸಂಹಾರ ಮಾಡಿದ. ಮತ್ಸ್ಯಸ್ವರೂಪ, ಮತ್ಸ್ಯರೂಪ ಭಗವಂತ ಕೃತ ಕಂಜಜ ವೇದದಾನ, ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡಿದ. ಹೇ ಮತ್ಸ್ಯನಿಂದ ಅಭಿನ್ನನಾದ ವೇದವ್ಯಾಸ, ನನ್ನನ್ನು ಉದ್ಧಾರ ಮಾಡು, ಕೈ ಕೊಟ್ಟು ನನ್ನನ್ನು ಉದ್ಧಾರ ಮಾಡು. ಹೀಗೆ ಕೂರ್ಮ, ವರಾಹ, ನಾರಸಿಂಹ ಎಲ್ಲ ರೂಪಗಳನ್ನು ಚಿಂತನೆ ಮಾಡುವ ಕ್ರಮವನ್ನು ಹೇಳಿಕೊಟ್ಟಾರೆ. ಅಲ್ಲಲ್ಲಿ ಆ ವಿಶೇಷಣಗಳನ್ನು ಕೊಟ್ಟು ಇದಾದ ಮೇಲೆ ದೇವರ ಬೇರೆ ಬೇರೆ ರೂಪಗಳನ್ನು, ಇದಾದ ಮೇಲೆ ದಶಾವತಾರದ ಬಗ್ಗೆ ಶ್ಲೋಕಗಳು ಹೇಳಿದಾದ ಭಾಗವತದಲ್ಲಿ ಹೇಳಿದ ಕೆಲವು ರೂಪಗಳು. ಯಜ್ಞೈತರೇಯ ಕಪಿಲರಷಭ ದತ್ತ ಧನ್ವಂತರ್ಯಶ್ವ ಸನ್ಮುಖ ಕುಮಾರ ಸುಯೋಷಿತಾತ್ಮನ್ ಸದ್ಧರ್ಮ ಸೂನುವರ ತಾಪಸ ಹಂಸ ರೂಪ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಎಷ್ಟು ಚೆನ್ನಾಗಿದೆ ನೋಡಿ. ಯಜ್ಞನಾಮಕ ಭಗವಂತ, ಐತರೇಯ ಕಪಿಲರೂಪಿ ಭಗವಂತ, ಋಷಭ, ದತ್ತಾತ್ರೇಯ, ಧನ್ವಂತರಿ, ಆಮೇಲೆ ಅಶ್ವಸನ್ಮುಖ ಅಂದರೆ ಹಯಗ್ರೀವ ರೂಪ, ಕುಮಾರ ರೂಪ, ಸುಯೋಷಿತ್ ಒಳ್ಳೆ ಹೆಣ್ಣಿನ ರೂಪವನ್ನು ತೆಗೆದುಕೊಂಡಂತಹ ಭಗವಂತ, ಅಮೃತವನ್ನು ಹಂಚಲಿಕ್ಕೆ ಬಂದಂಥ ಮೋಹಿನಿ ವೇಷ, ಆಮೇಲೆ ಸದ್ಧರ್ಮ ಸೂನುವರ ತಾಪಸ, ಧರ್ಮನ ಮಗನಾಗಿ ಅವತಾರ ಮಾಡಿದ ನರ ನಾರಾಯಣ ಹರಿಕೃಷ್ಣ, ತಾಪಸ ಹಂಸರೂಪ, ಆಮೇಲೆ ತಾಪಸ ಮನುವಿನ ತಾಪಸ ಅಂತ ಒಂದು ರೂಪ, ಹಂಸರೂಪ, ಇಷ್ಟೆಲ್ಲ ರೂಪಗಳನ್ನು, ಇವೆಲ್ಲವನ್ನು ಭಾಗವತದಲ್ಲಿ ಹೇಳಿದ ಎಲ್ಲ ರೂಪಗಳನ್ನು ವಿಶೇಷವಾಗಿ ಈ ಒಂದು ಕೃತಿಯಲ್ಲಿ ಅವರು ಹೇಳಿದ್ದಾರೆ. ಇನ್ನು ಕೇಶವಾದಿ ರೂಪಗಳನ್ನು, ಕ್ರುದ್ಧೋಲ್ಕಾದಿ ರೂಪಗಳನ್ನು, ಅದಲ್ಲದೆ ನಾರಾಯಣಾದಿ ಶತರೂಪ, ಆಮೇಲೆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯವಾದ 1000 ರೂಪ, ಹೀಗೆ ಸುಂದರವಾಗಿ ಹೇಳಿ, ಇದಲ್ಲದೆ ವಿಶೇಷವಾಗಿ ಕೆಲವು ತೀರ್ಥಕ್ಷೇತ್ರಗಳಲ್ಲಿ ಇರುವ ರೂಪಗಳು, ಮತ್ತು ಇದಲ್ಲದೆ ಸ್ವಯಂಭುಮನು ಮೊದಲಾದ ರಾಜರಲ್ಲಿ ಇರುವ ರೂಪಗಳು, ಇದನ್ನು ಹೇಳಿ ಕಡೆಯಲ್ಲಿ ಜೀವಸ್ವರೂಪ ವಿನಿಯಾಮಕ ಬಿಂಬರೂಪ ಮೂಲೇಶ ನಾಮಕ ಸುಸಾರಭುಗಿಂದು ರೂಪ ಪ್ರಾದೇಶ ನಾಮಕ ಪ್ರಾದೇಶ ರೂಪಕ ವಿರಾಡತ ಪದ್ಮನಾಭ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂಥೇಳಿ ಈ ಮೂಲೇಶ, ಜೀವೇಶ, ಅಗ್ರೇಶ ಅಂತ ಭಗವಂತನ ರೂಪಗಳು ಹೃದಯದಲ್ಲಿರುವ ಆ ರೂಪಗಳ ಚಿಂತನೆಯನ್ನು ಹೇಳಿ ಕೃತಿ ಸಮರ್ಪಣೆಯನ್ನು ವೇದೇಶ ತೀರ್ಥರ ಮೂಲ ವೃಂದಾವನ ಇರುವಂತಹ ಊರು ಮಣ್ಣೂರು. ಆ ಮಣ್ಣೂರಿನಲ್ಲಿ ಇರುವಂತಹ ಒಂದು ಸುಂದರವಾದ ಕೇಶವನ ಮೂರ್ತಿ, ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಧ್ರುವರಾಜರು. ಆ ಕೇಶವನ ಪ್ರೀತಿಗಾಗಿ ಇದನ್ನು ಮಾಡದೆ ಅಂತ ಶ್ರೀಕೇಶವ ಧ್ರುವ ವಿನಿರ್ಮಿತ ದಿವ್ಯಮೂರ್ತೆ ಅಂತ ಸುಂದರವಾಗಿ ಅದನ್ನು ಅರ್ಪಣೆ ಮಾಡ್ತಾರೆ. ವೇದೇಶ ಮದ್ಗುರು ಕರಾರ್ಚಿತ ಪಾದಪದ್ಮ ಶ್ರೀಕೇಶವ ಧ್ರುವ ವಿನಿರ್ಮಿತ ದಿವ್ಯಮೂರ್ತೆ ಶ್ರೀಭೀಮರತ್ಯಮಲ ತೀರ ಮಣೂರ ವಾಸಿನ್ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ. ಇನ್ನು ಕಡೆಯ ಪದ್ಯ, ಉಳಿದ ಪದ್ಯಗಳನ್ನು ಇನ್ನೊಮ್ಮೆ ಹೇಳುವ. ಈಗ ಪ್ರಾಸಂಗಿಕವಾಗಿ ಗುರುಗಳ ಆರಾಧನೆಯ ನಿಮಿತ್ತದಿಂದ ಕೆಲವಾದರೂ ಅವರ ಪ್ರೀತಿಗಾಗಿ ಚಿಂತನೆ ಮಾಡಬೇಕು ಅಂತ ಇದನ್ನು ಹೇಳಿದ್ದು. ವೇದೇಶ ತೀರ್ಥ ಗುರುಮಾನಸ ನೀರಜಸ್ಥ ಶ್ರೀಮದ್ದಹೃತ್ ಕಮಲ ವಾಸಿ ರಮಾ ನಿವಾಸ ಪ್ರೀತೋಸ್ತ್ವನೇನ ಶುಭದೋ ಮಮ ದೇವ ಪೂಜಾ ಸ್ತುತ್ಯಾದಿ ಸತ್ಕೃತಿ ಕೃತೋ
ಬದರಿ ನಿವಾಸಿ, ಬದರಿಯಲ್ಲಿ ವಾಸ ಮಾಡಿದ ಹೇ ವೇದವ್ಯಾಸರೇ, ನಮ್ಮ ಗುರುಗಳು ವೇದೇಶ ತೀರ್ಥರ ಆ ಮನಸ್ಸಿನಲ್ಲಿ ನೀನು ಇದ್ದಿ, ಅವರ ಅಂತರ್ಯಾಮಿಯಾದ ವಾಯುದೇವರು ಮಧ್ವಾಚಾರ್ಯರು ಅವರ ಹೃತ್ಕಮಲದಲ್ಲಿ ನಿವಾಸ ಮಾಡಿರುವಂತಹ ಭಗವಂತ, ಈ ಒಂದು ಕೃತಿಯಿಂದ ಇದನ್ನು ಪೂಜೆಯ ಕಾಲದಲ್ಲಿ ಗಾನ ಮಾಡುವುದರಿಂದ ನೀನು ಪ್ರೀತನಾಗಿ ನನ್ನ ಸಮಸ್ಯೆಗಳನ್ನು ದೂರ ಓಡಿಸಿ ಬಯಕೆಗಳನ್ನು ಈಡೇರಿಸುವಂತ ನಮಗಾಗಿ ಮಾಡಿಕೊಟ್ಟಿದ್ದಾರೆ. ಇಂತಹ ಕರಾವಲಂಬನ ಸ್ತೋತ್ರದ ಕೆಲವು ಭಾಗಗಳು, ಇನ್ನು ಉಳಿದ ಭಾಗಗಳನ್ನು ಇನ್ನೊಮ್ಮೆ ಅದನ್ನು ಮಾಡುವ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ, ಈ ಒಂದು ಸೇವೆಯನ್ನು ಮಾಡಿಸಿದಂತಹ ಚೆನ್ನೈ ಬಾಲಾಜಿಯವರು, ಅವರು ಇದರಿಂದ ಇನ್ಸ್ಪೈರ್ ಆಗಿ ಪ್ರತಿ ವರ್ಷ ಶ್ರೀನಿವಾಸ ತೀರ್ಥರ ಬಿದರಳ್ಳಿ ಶ್ರೀನಿವಾಸ ತೀರ್ಥರ ಆರಾಧನೆಯನ್ನು ಮಾಡ್ತಾರೆ. ಹಾಗಾಗಿ ವೇದೇಶ ಅಂತ ಅವರ ಮತ್ತೊಂದು ನಾಮವೂ ಇದೆ. ಅವರು ಈ ಒಂದು ಜ್ಞಾನ ಕಾರ್ಯವನ್ನು ಮಾಡಿಸಿ ನಮ್ಮ ನಿಮ್ಮ ಮನೆಯವರೆಗೂ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಯಾದವಾರ್ಯರು, ವೇದೇಶ ತೀರ್ಥರು, ಶ್ರೀನಿವಾಸ ತೀರ್ಥರು, ಅವರ ಅಂತರ್ಯಾಮಿಯಾದ ವೇದವ್ಯಾಸ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.